ಟಿವಿ ನೈನ್ ಜೊತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರೇ, ಅವು ವಿಧಾನಸಭಾ ಚುನಾವಣೆಗೆ ಮುನ್ನ ಶೆಟ್ಟರವರ ಮನೆಯಲ್ಲಿ ಶೆಟ್ಟರನ್ನ ಉಳಿಸಿಕೊಳ್ಳುವಂಥ ಕೊನೆಯ ಪ್ರಯತ್ನದಲ್ಲಿ ನೀವು ಕೂಡ ಭಾಗ ಆಗಿದೆ. ಅವತ್ತು ನಿಮಗೆ ನಿರೀಕ್ಷಿತ ಮುಂದೊಂದು ದಿನ ಅಂದರೆ ಇವತ್ತಿನ ದಿನ ಈ ಬೆಳವಣಿಗೆ ಆಗತ್ತೆ ಅಂತ? ಖಂಡಿತವಾಗಿ ನಿರೀಕ್ಷೆ ಇತ್ತು. ಪಾಪ ಅವ್ರಿಗೆ ಮನಸ್ಸು ನೋವಾಗಿತ್ತು. ಅವರು 6 ಬಾರಿ ಆರಿಸಿ ಬಂದಂಥ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಮತ್ತು ಅಷ್ಟೇ ಆವೇಶದಲ್ಲಿದ್ದರು. ಆವೇಶದಲ್ಲಿ ತೆಗೆದುಕೊಂಡಂಥ ನಿರ್ಣಯ ಬಳಸ ಇರೋದಿಲ್ಲ. ಎರಡನೇದಾಗಿ ಅವ್ರು ಕಾಂಗ್ರೆಸ್ಸಿಗೆ ಹೋದಾಗ ಅವ್ರಿಗೆ ಆಗಿರುವಂಥ ಅನುಭವ, ಭ್ರಮ ನಿರಸನೆ. ಕಾಂಗ್ರೆಸ್ ಡಿ ಎನ್ ಎನೇ ಬೇರೆ, ಜಗದೀಶ್ ಶೆಟ್ಟರ್ ಡಿ ಎನ್ ಎನೇ ಬೇರೆ. ಜಗದೀಶ್ ಶೆಟ್ಟರು ಬಿ ಜೆ ಪಿಯಲ್ಲೇ ಇದ್ದು ಬಿ ಜೆ ಪಿಯಲ್ಲೇ ಪ್ರಾರಂಭ ಮಾಡಿ ಉನ್ನತ ಸ್ಥಾನವನ್ನು ಹೊಂದಿದವರು. ಹೀಗಾಗಿ ಜಗದೀಶ್ ಶೆಟ್ಟರ್ ಡಿ ಎನ್ ಎ, ಬಿ ಜೆ ಪಿ ಡಿ ಎನ್ ಎ ಹೊಂದಾಣಿಕೆ ಆಗುತ್ತೆ, ಕಾಂಗ್ರೆಸ್ ಆಗಲ್ಲ ನಮ್ಗೆ ಗೊತ್ತಿತ್ತು. ಅದರಿಂದ ಇದು ಆದಷ್ಟು ಹಾಗೆ ಆಗುತ್ತೆ ಅನ್ನುವಂಥದ್ದು ಇತ್ತು. ಅದಾಗಿದೆ. ಇಲ್ಲಿ ಶೆಟ್ಟರನ್ನು ವಾಪಸ್ ಕರ್ಕೊಂಡ್ಬರೋ ವಿಚಾರದಲ್ಲಿ ಪ್ರಾದೇಶಿಕವರ ಮತ್ತು ಸಮುದಾಯವರ ಎರಡೂ ಲೆಕ್ಕಾಚಾರ ಇದೆಯಲ್ಲ? ಇಲ್ಲ, ಅದೇನು ಆ ಥರ ಲೆಕ್ಕಾಚಾರ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಆದಂಥ ಒಬ್ಬ ನಾಯಕರು ನಮ್ಮ ಪಕ್ಷದಿಂದ ವಾಪಸ್ ಬಂದರೆ ಒಂದು ಒಳ್ಳೆಯ ರಾಜಕೀಯವಾದ ಸಂಕೇತ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಇಟ್ಸ್ ಜಸ್ಟ್ ಅ ಗುಡ್ ಪೊಲಿಟಿಕಲ್ ಮೂವ್. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ದೂರ ಆದ್ರು ಅಂತ ಹೇಳಲಾಗಿರುವಂಥ ಲಿಂಗಾಯತ ಸಮುದಾಯವನ್ನು ಮತ್ತೆ ಹತ್ತಿರ ಕರ್ಕೊಳ್ಳುವಂಥ ಪ್ರಯತ್ನದ ಭಾಗವಾಯಿತು. ಬಿ ಜೆ ಪಿ ಯಾವುದೇ ಒಂದು ಸಮುದಾಯಕ್ಕೆ ಸೇರಿದ್ದಲ್ಲ, ಎಲ್ಲ ಸಮುದಾಯಗಳು ಬಿ ಜೆ ಪಿಗೆ ಸೇರಿರುವಂಥದ್ದು. ಹೀಗಾಗಿ ಇಡೀ ವಿಶ್ವದಲ್ಲಿ ದೊಡ್ಡ ಪಾರ್ಟಿ ನರೇಂದ್ರ ಮೋದಿ ಅನ್ನೋಂಥ ಒಂದು ದೊಡ್ಡ ಶಕ್ತಿ ಬಿ ಜೆ ಪಿಗಿದೆ. ಇವತ್ತು ಬಿ ಜೆ ಪಿಗೆ ತಂದೆ ಆದಂಥ ಶಕ್ತಿ ಇದೆ. ಜಗದೀಶ್ ಶೆಟ್ಟರ್ ಅವರ ಅನುಭವ ಅದಕ್ಕೆ ಸೇರಿಕೊಳ್ತದೆ. ಇಲ್ಲಿ ರಾಜ್ಯ ಮಟ್ಟದ ನಾಯಕರ ಪಾತ್ರ ಏನಿದೆ ಶೆಟ್ಟರ್ ಅವರು ವಾಪಸ್ ಬರುವಂಥ ವಿಚಾರ, ಅಥವಾ ಪೂರ್ತಿಯಾಗಿ ಹೈಕಮಾಂಡ್ ಮಾಡಿರುವಂಥ ಪ್ರಕ್ರಿಯೆ ಇದು? ರಾಜ್ಯದ ನಾಯಕರ ಪಾತ್ರ ನಿರ್ಣಯ ಮಾಡುವ ಸ್ಥಾನದಲ್ಲಿಲ್ಲ. ಆದರೆ ಇಲ್ಲಿಯ ಸನ್ನಿವೇಶಗಳನ್ನು, ರಾಜಕೀಯ ಸ್ಥಿತಿಗತಿಗಳನ್ನು ತಿಳಿಸುವಂಥ ಕೆಲಸ ರಾಜ್ಯ ಮಟ್ಟದಲ್ಲಿ ಕೇಂದ್ರದಲ್ಲಿರೋರು ಕೂಡ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕೇಂದ್ರದ ನಮ್ಮ ಹಿಂದಿನ ಅಧ್ಯಕ್ಷರು, ಗೃಹ ಸಚಿವರು ಅಮಿತ್ ಶಾ ಅವರು ಮತ್ತು ನಡ್ಡಾಜಿಯವರು ತಗೊಂಡು ತೀರ್ಮಾನವನ್ನು ಮಾಡಿದ್ದಾರೆ. ಅದು ಒಳ್ಳೆಯ ತೀರ್ಮಾನ. ಶೆಟ್ಟರ್ ಬಂದ ಮೇಲೆ ಮುಂದೆ ಯಾವ ರೀತಿ ಪಕ್ಷದಲ್ಲಿ, ಯಾಕೆಂದರೆ ಅವರು ಮಾಜಿ ಮುಖ್ಯಮಂತ್ರಿ, ಇದೆಲ್ಲವೂ ಕೂಡ ಹೈಕಮಾಂಡಲ್ಲಿ ಮಾತುಕತೆ ಆಗಿದ್ದರಿಂದ ಅವರು ತೀರ್ಮಾನಗಳನ್ನು ಮಾಡ್ತಾರೆ. ಒಂದು ವೇಳೆ ಶೆಟ್ಟರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ವಿಚಾರದಲ್ಲಾದರೆ ನಿಮ್ಮೆಲ್ಲರೂ ಸಹಮತ ಇದೆಯಾ? ಅದು ಅಲ್ಲ, ನಾನು ಮೊದಲೇ ಹೇಳಿದ್ದೀನಿ, ಬೇಕಾಸತ್ತೆ ಹೇಳ್ತೀನಿ, ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತದೆ ಅವ್ರಿಗೆ ನಾವೆಲ್ಲರೂ ಸೇರಿ 28 ಕ್ಷೇತ್ರದಲ್ಲೂ ನಾವು ಪ್ರಚಾರನೂ ಮಾಡ್ತೀವಿ, ಗೆಲ್ಲಿಸೋ ಪ್ರಯತ್ನಗಳನ್ನು ಮಾಡ್ತೀವಿ. ಈ ವಾಪಸ್ ಕರೆತರುವಂತಹ ವಿಚಾರ, ಯಾರು ಪಕ್ಷ ಬಿಟ್ಟು ಹೋಗಿದ್ರೆ ಅವ್ರನ್ನ ವಾಪಸ್ ಕರೆತರೋ ವಿಚಾರ ಕೇವಲ ಬಿಜೆಪಿಯಿಂದ ಹೋದವರಿಗಷ್ಟೇ ಸೀಮಿತ ಮಾಡುತ್ತೋ ಅಥವಾ ಕಾಂಗ್ರೆಸ್ನಿಂದಲೇ ವಾಪಸ್ ಕರೆಸುವಂಥ ಪ್ರಕ್ರಿಯೆ ಆಗುತ್ತೆ? ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಯಿಂದ ಹೋದವ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಭಾಳ ದಿವಸ ಇದ್ದು ಅಲ್ಲಿ ಭ್ರಮ ನಿರಸಗೊಂಡಂಥ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಗೆ ಬರ್ತಾರೆ. ಅಂದರೆ ಲೋಕಸಭಾ ಚುನಾವಣೆಗೆ ಮುನ್ನ ಒಂದು ದೊಡ್ಡ ಪ್ರಕ್ರಿಯೆ ನಿರೀಕ್ಷೆ ಮಾಡ್ಬೋದು ಹಾಗಾದರೆ? ಖಂಡಿತವಾಗೂ ಇದು ಇನ್ನೂ ಪ್ರಿಲಿಮಿನರಿ ಇದು ಲೋಕಸಭಾ ಹತ್ತಿರ ಬಂದಾಗ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಭಾಳ ಜನ ಬಿಡ್ತಾರೆ. ಕರ್ನಾಟಕದಲ್ಲಿಯೂ ಕೂಡ ಇಲ್ಲಿ ಸರ್ಕಾರ ಇದ್ದರೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬರ್ತಾರೆ. ಖುದ್ದು ಯಡಿಯೂರಪ್ಪನವರೇ ಈ ಪ್ರಕ್ರಿಯೆಯಲ್ಲಿ ದೆಹಲಿಗೆ ಹೋಗಿ ಭಾಗಿಯಾಗಿರುವಂಥದ್ದು. ಯಡಿಯೂರಪ್ಪನವರು ಮತ್ತೆ ರಾಜಕಾರಣದಲ್ಲಿ ಸಕ್ರಿಯವಾಗುವಂತಹ ಒಂದು ಸೂಚನೆ? ಯಡಿಯೂರಪ್ಪರು ಮತ್ತು ರಾಜಕಾರಣ ಬೇರ್ಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಸಕ್ರಿಯ ಇಲ್ಲ, ಯಾವತ್ತಲೂ ಸಕ್ರಿಯ. ಈ ರಾಜ್ಯದಲ್ಲಿ ಇಬ್ಬರು, ದೇವೇಗೌಡರು, ಯಡಿಯೂರಪ್ಪರು. ಅವ್ರಿಗೆ ರಾಜಕಾರಣ. ಇದಿಷ್ಟು ಜಗದೀಶ್ ಶೆಟ್ಟರ್ ಅವರ ವಾಪಸಾತಿ ವಿಚಾರವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಮಾತುಗಳು. ಕ್ಯಾಮರಾಮನ್ ಸಂದೇಶ್ ಜೊತೆ ಕಿರಣ್ ಹನೇಡ್ಕ, ಟಿವಿ9 ಬೆಂಗಳೂರು.